ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಬಹ್ರೈನ್ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ಈ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯಾಗಿದೆ. ಉನ್ನತ ಮಟ್ಟದ ಸಭೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಮೀಟಿಂಗ್ ಅನ್ನು ಕರೆದಿದ್ದಾರೆ ಡೊನಾಲ್ಡ್ ಟ್ರಂಪ್. ಸಿಚುವೇಶನ್ ರೂಮ್ನಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಟ್ರಂಪ್. ಮುಂದೆ ಏನು ಮಾಡಬೇಕು ಇದ್ರ ಬಗ್ಗೆ ಸಭೆ ಆಗ್ತಾ ಇದೆ. ನಿಜಕ್ಕೂ ವಿಶ್ವ ಯುದ್ಧವಾಗುತ್ತಾ? ಯಾಕೆಂದ್ರೆ ಅಮೆರಿಕ ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ರಷ್ಯಾ, ಚೀನಾ ಕೂಡ ಹೇಳಿತ್ತು. ಈಗ ನೇರವಾಗಿ ಅಮೆರಿಕ ಮಧ್ಯಪ್ರವೇಶ ಮಾಡಿದೆ. ಅಮೆರಿಕದ ಮೇಲೆ ಇರಾನ್ ಕೂಡ ದಾಳಿ ಮಾಡಿದೆ. ಇದಾದ ನಂತರ ಅಮೆರಿಕ ಸುಮ್ಮನೆ ಕೂರೋದಿಲ್ಲ. ಅಮೆರಿಕ ಮತ್ತಷ್ಟು ಅಗ್ರೆಸಿವ್ ಆಗಿ ಇರಾನ್ನ ಮೇಲೆ ದಾಳಿ ಮಾಡೇ ಮಾಡುತ್ತೆ. ಈ ದಾಳಿ ಆದ ನಂತರ ರಷ್ಯಾ ಸುಮ್ಮನಿರುತ್ತಾ? ಚೀನಾ ಸುಮ್ಮನಿರುತ್ತಾ? ಈ ಎರಡೂ ಪ್ರಬಲ ರಾಷ್ಟ್ರಗಳು ಬಂದ ನಂತರ ಅಲ್ಲಿ ಎರಡು ಪಾರ್ಟಿಗಳಾಗ್ಬಿಡ್ತವೆ. ಈ ಹಿಂದೆ ಎರಡನೇ ಜಾಗತಿಕ ಯುದ್ಧದಲ್ಲಿ ನಾರ್ದರ್ನ್ ಅಲಯನ್ಸ್, ಆಕ್ಸಿಸ್ ಪವರ್ ಅನ್ನೋ ಎರಡು ಟೀಮ್ಗಳಾಗಿತ್ತು. ಇಡೀ ವಿಶ್ವ ಎರಡು ಟೀಮ್ ಆಗಿತ್ತು. ಈಗಲೂ ಕೂಡ ಅದೇ ಥರ ಆಗ್ತಾ ಇದೆಯಾ? ಈಗ ಇರಾನ್ ಒಂದು ಕಡೆ ಬಂದರೆ ಇರಾನ್ನ ಜೊತೆಗೆ ಚೀನಾ ನಿಲ್ಲುತ್ತೆ, ರಷ್ಯಾ ನಿಲ್ಲುತ್ತೆ, ಕೊರಿಯಾ ಅಂತೂ ನಿಂತೇ ನಿಲ್ಲುತ್ತೆ. ಈ ರಾಷ್ಟ್ರಗಳು ನಿಲ್ತವೆ. ಅದರಲ್ಲಿ ಮೂರೂ ರಾಷ್ಟ್ರಗಳಲ್ಲೂ ಕೂಡ ಆಟೋಮಿಕ್ ಎನರ್ಜಿ ಇದೆ. ಮೂರೂ ರಾಷ್ಟ್ರಗಳಲ್ಲೂ ಕೂಡ ಅಣುಬಾಂಬ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.